ಇದು ಏನು ಈಗ ಇಲಾಖೆಗೆ ಹೆಚ್ಚುವರಿ ಏನಾದರೂ ಹಣ ಬೇಕಾಗುತ್ತಾ ಅಥವಾ ಆ ಥರ ಏನಿದೆ? ಅನ್ನಭಾಗ್ಯ ಯೋಜನೆಯಡಿ ಒಂದು 6,500 ಕೋಟಿಯನ್ನು ರಿಲೀಸ್ ಮಾಡಿದ್ರು. ಅಷ್ಟೇ ಸಾಕಾಗುತ್ತಾ ಇಲ್ಲ ಇನ್ನ ಹೆಚ್ಚು ಬೇಕಾ? ಎಷ್ಟು ಸಾಕಾಗ್ತದೆ ಏನಿದೆ ಅದ್ರ ಮಿತಿಯಲ್ಲೇ ಮಾಡ್ತೀವಿ. ಈ ರೀತಿ ಕೊಟ್ಟರು ಕೂಡ ನಮಗೆ ಅಷ್ಟೇ ಹಣ ಸಾಕಾಗ್ತದೆ. ಏನು ಕೊಟ್ಟಿದ್ದಾರೆ ಬಡ್ಜೆಟ್ನಲ್ಲಿ ನಿರ್ದಿಷ್ಟವಾಗಿ ಆಗಲ್ಲ, ಸ್ವಲ್ಪ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಅದನ್ನು ಟೆಂಡರ್ ಹಾಕಿದಾಗ ಅದನ್ನು ಪಾರದರ್ಶಕವಾಗಿ ಮಾಡ್ತೀವಿ. ಟೆಂಡರ್ ಮಾಡ್ತೀವಿ. ಟೆಂಡರಲ್ಲಿ ಇದನ್ನು ಯಾರು ಕ್ವಾಲಿಟಿ ಸಪ್ಲೈ ಮಾಡ್ತಾರೆ ಮತ್ತು ಅದನ್ನು ಅನುಸರಿಸಿ ನಾವು ತೀರ್ಮಾನ ತಗೊಳ್ತೀವಿ. ಪಾರದರ್ಶಕವಾಗಿರ್ತದೆ, ವೆರಿ ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಗುಣಮಟ್ಟವನ್ನು ಕಾಪಾಡ್ತೀವಿ, ತೂಕವನ್ನು ಕಾಪಾಡ್ತೀವಿ. ಹಣದ ತೊಂದರೆ ಇಲ್ಲ, ಹಣ ಸರ್ಕಾರ ಒದಗಿಸಿದೆ, ಈ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಅಕ್ಕಿ ಕೊಡ್ತಾ ಇದ್ದಾಗ 26 ರೂಪಾಯಿ 1 kg ಇರ್ತಾ ಇತ್ತು. ಈಗ ನೀವು ಬೇಳೆಗೆನೆ 150 ರೂಪಾಯಿ ಆಗ್ತದೆ, ಎಣ್ಣೆಗೆ 150 ರೂಪಾಯಿ ಆಗೋಯ್ತಲ್ಲ, ಎಷ್ಟಾಗೋಯ್ತಲ್ಲ, ನಿಮಗೆ ಒಂದಕ್ಕೆ 10 ಪಟ್ಟು ಆಗೋಗುತ್ತಲ್ಲ. ಏನೂ ಆಗೋದಿಲ್ಲ, ಲೆಕ್ಕಾಚಾರ ಮಾಡಿದ್ದೀವಿ, ಕರೆಕ್ಟಾಗಿ ಕೊಡ್ತೀವಿ. ನಾವೇನು ಹೇಳಿದ್ದೀವಿ ಅಷ್ಟನ್ನು ಜನರಿಗೆ ಸೇರಿಸ್ತೀವಿ. ಥ್ಯಾಂಕ್ ಯು. ಇನ್ನೊಂದು, ಈಗ ಸಂಪುಟ ಪುನರ್ರಚನೆಯನ್ನು ನವೆಂಬರಲ್ಲಿ ಆಗುತ್ತೆ ಅನ್ನೋ ವಿಚಾರಗಳು ತುಂಬಾ ಸದ್ದು ಮಾಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಇದ್ದಾರೆ, ನಾವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ. ಆಮೇಲೆ ಈಗ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಲ್ಲ ರಹಸ್ಯವಾಗಿ ಸಭೆಗಳನ್ನು ಮಾಡಿದ್ದಾರೆ. ಹಾಗೇನಿಲ್ಲ, ಈಗ ಇಬ್ಬರು ಸೇರಿ ಇವಾಗ ನನಗೆ ಸತೀಶ್ ಜಾರಕಿಹೊಳಿ ಹತ್ರ PWD ಮಿನಿಸ್ಟ್ರು, ನಾನು ಹೋಗಿ ಒಂದು ಅರ್ಜಿ ಕೊಡ್ತೀನಿ, ನಮ್ಮ ರಸ್ತೆಗಳು ಹಾಳಾಗಿದೆ, 10 ಕೋಟಿ ಮಂಜೂರು ಮಾಡಿ ಅಂತ. ಆದರೆ ನೀವು ರಹಸ್ಯ ಬಂದರೆ ನಾನೇನು ಮಾಡೋಕ್ಕಾಗುತ್ತೆ? ಅಲ್ಲ, ವಿಷಯ ಹೇಳಿದ್ದು ನೀವು ಸೇರಿದ್ರು ಅಂದರೆ ಸೇರ್ತಾರೆ. ನಮ್ಮ ಹತ್ರ ಮಂತ್ರಿಗಳು ಏನಿದ್ರೆ ಬರ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ. ಇದು ನಡೀತಾ ಇರ್ತದೆ. ಈಗ ನೀವು ಸಂತೋಷವಾಗಲಿ ಸರ್. ಆಮೇಲೆ ತಾವು ಹಿಂದೆ ಒಂದು ಮಾತು ಹೇಳಿದ್ರಿ ಸರ್, ಹೊಸಬರಿಗೆ ಮತ್ತೆ ಯುವಕರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ. ನಿಮ್ಮದೇ ದಾಟಿಯಲ್ಲಿ ಯಾವ ಸಚಿವರು ಮಾತಾಡ್ತಿಲ್ವಲ್ಲ ಸರ್? ಎಲ್ಲ ಅವ್ರ ಕುರ್ಚಿಗಳು ಅಂಟ್ಕೊಂಡು ಕೂತ್ಕೊಂಡಿದ್ದಾರೆ, ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ. ಯಾವ್ದೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಅದು, ಸರ್ಕಾರದ್ದು ಅಲ್ಲ, ಹೈಕಮಾಂಡ್ದು ಅಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ಪಾರ್ಟಿ ಕಟ್ಟಬೇಕಾದ್ರೆ, ಪಾರ್ಟಿ ಡೆವಲಪ್ ಮಾಡಬೇಕಾದ್ರೆ, ಮತ್ತೆ 2028ರಲ್ಲಿ ಮತ್ತೆ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಜನರಿಗೆ ಸ್ಪಂದನೆ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಸೆಕೆಂಡ್ ಲೈನ್ ಲೀಡರ್ಗೆ ಸಹಾಯನೂ ಮಾಡಬೇಕು. ಮತ್ತೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ಚಿಂತನೆಯಲ್ಲಿ ನಾನು ಮಾತಾಡಿ. CM ಏನು ಬದಲಾವಣೆ ಇಲ್ಲ. CM ಇಲ್ಲ, ಈಗ CM ವಿಷಯ ಅಪ್ರಸ್ತುತ. ಅವರು ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತಾರೆ. ದಲಿತ CM ಕೇಳಿ ಬಂದಿತ್ತು, ನಿಮ್ಮ ಹೆಸರು ಕೂಡ ಮುನ್ನೆಲೆ ಬಂದಿತ್ತು ಸರ್. ಮುಖ್ಯಮಂತ್ರಿ ಇರೋವರೆಗೂ ಯಾವುದು ಮುಂದೆ ಬರೋದಿಲ್ಲ, ಅವರೇ ಮುಂದುವರಿತಾರೆ. ಬದಲಾವಣೆ ಆದ್ರೆ ದಲಿತರಿಗೆ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತೀರಾ ಸರ್? ಹೈಕಮಾಂಡ್ ಬಿಟ್ಟಿದ್ದು ಸರ್. ನಿಮ್ಮ ದಲಿತ ಸಚಿವರಲ್ಲೇ ಒಗ್ಗಟ್ಟಿಲ್ಲ, ಹಾಗಾಗಿ ಈ ದಲಿತ CM ಕೂಡ ಹಾಗೆ ನಿಂತುಬಿಟ್ಟಿದೆ ಅನ್ನೋ ಒಂದು ಆರೋಪಗಳು ಕೂಡ ಸರ್. ದಲಿತ ಸಮುದಾಯ, ದಲಿತ ಮಂತ್ರಿಗಳು, ದಲಿತ ಲೀಡರ್ಸ್ ಎಲ್ಲ ಒಟ್ಟಾಗಿದ್ದಿದ್ದೇ ಈ ರಿಸಲ್ಟ್ 136. ನಾವು ಇವತ್ತು ಒಟ್ಟಾಗಿದ್ದೀವಿ, ನಾಳೆ ಒಟ್ಟಾಗಿರ್ತೀವಿ. ನಮ್ಮ ಉದ್ದೇಶ, ನಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ? ಎಲ್ಲ ರೈತರಿಗೂ ಬಡವರಿಗೂ ಸಹಾಯ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗ ಒಳ ಮೀಸಲಾತಿ ಕೊಟ್ಟರು, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾನು, ಪರಮೇಶ್ವರ್, ಪ್ರಿಯಾಂಕ, ಮಹಾದೇವಪ್ಪನವರು ಎಲ್ಲ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಒಟ್ಟಿಗೆ ಇದ್ದೀವಿ. ಶಿವರಾಜ್ ಎಲ್ಲನೂ ಒಟ್ಟಿಗೆ ಇದ್ದು ಮಾಡಿದ್ದೀವಿ, ಮುಂದೇನೂ ಒಟ್ಟಿಗೆ ಇರ್ತೀವಿ. ಆ ವಿಷಯ ನೋಡಪ್ಪ, ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಮುಂದುವರಿತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಬಿಟ್ಬಿಡ್ರಿ. ಅಲ್ಲಿಗೆ ಕೋಲಾರಕ್ಕೆ ನಿಮ್ಗೆ ಸ್ಥಳೀಯರಿಗೆ ಉಸ್ತುವಾರಿ ಕೊಡಬೇಕು ಅನ್ನೋ ಒಂದು ಆಗ್ರಹನೂ ಕೂಡ ನಿಮ್ದಾಗಿತ್ತು. ಮುಂದೆ ಏನಾದರೂ ಚೇಂಜ್ ಮಾಡ್ತಾರೆ? ಇಲ್ಲ, ನಾನು ಅದನ್ನ ಹೇಳಿಲ್ಲ. ಇಂಥವ್ರಿಗೆ ಉಸ್ತುವಾರಿ ಕೊಡಬೇಕು ಅಂತ ನಾನು ಹೇಳಿಲ್ಲ. ಅದು CM ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ಈಗ ಸುರೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಪ್ರಾಬ್ಲಮ್ ಏನಾಗಿದೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲ ಸ್ಪಂದಿಸ್ತಾನೆ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು. ಅವಾಗವಾಗ ಕರಿತಾ ಇರ್ತಾರೆ, ಇದೇನು ಹೊಸದೇನಲ್ಲ.
ಕರಿತಾ ಇರ್ತಾನೆ, ಭೇಟಿಯಾಗೋಣ. ಅವ್ರೇನು ಆದೇಶ ಕೊಡ್ತಾರೋ ಪಾಲನೆ ಮಾಡೋಣ. ಸಚಿವ ಸಂಪುಟ ಇವ್ರು ಯಾರೂ ತೀರ್ಮಾನ ಮಾಡೋದಿಲ್ಲಮ್ಮ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ವಿಷಯ ಅದು ಇಲ್ಲಿ ಯಾರು ಮಾತಾಡುವಂಥದ್ದಿಲ್ಲ, ಅದು ವಿಷಯನೇ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಗತ್ಯವಾಗಿ ಆಗ್ಬೋದು.